ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮಯ ಧರಿತ್ರಿ ಸಂಚಿಕೆ 98. ಕೃಷ್ಣ ಬಹಳ ವರುಷಗಳ ನಂತರ ಅಮ್ಮನೊಂದಿಗೆ ತನ್ನ ಕಂಪನಿಗೆ ಕಾಲಿಟ್ಟಿದ್ದನು. ಮೇಡಮ್, ಒಂದೇ ದಿನ 2 ಗುಡ್ ನ್ಯೂಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಕಂಪನಿಯ ಪ್ರತಿಯೊಬ್ಬ ಕೆಲಸಗಾರರು ಸರತಿ ಸಾಲಿನಲ್ಲಿ ನಿಂತು ಕೃಷ್ಣ ಹಾಗೂ ಕ್ಷಮಾಳಿಗೆ ಅಭಿನಂದನೆಗಳನ್ನು ತಿಳಿಸಿ ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ನ ಬಳಿ ತೆರಳುತ್ತಿದ್ದರು. ಹಲೋ ಪ್ರಿಯಾ, ಏನು ಯೋಚನೆ ಮಾಡ್ತಾ ಇದೀಯಾ? ಪ್ಲೀಸ್. ಹಿಂಬದಿ ಇದ್ದ ಶರಣ್ಯ ಪ್ರಿಯಾಳ ಭುಜವಿಡಿದು ಮುಂದೆ ತೆರಳುವಂತೆ ಹೇಳಿದಳು. ಪ್ರಿಯಾಳಿಗೆ ಎಲ್ಲವೂ ಅಯೋಮಯವಾಗಿ ಕಂಡಿತು. ವಾಟ್ ಈಸ್ ಗೋಯಿಂಗ್ ಆನ್ ಹಿಯರ್? ಇಲ್ಲಿ ಏನು ನಡೀತಾ ಇದೆ? ಹೊಸ ಬಾಸ್ಗೆ ಕಂಗ್ರಾಟ್ಸ್ ಹೇಳೋದ್ರಲ್ಲಿ ಅರ್ಥ ಇದೆ, ಆದರೆ ಆ ಗುಗ್ಗು ಕ್ಷಮಾಳಿಗೆ ಯಾಕೆ ಎಲ್ಲರೂ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ? ಅವಳಿಗೂ ಇದೇ ರೀತಿ ವೆಲ್ಕಮ್ ಮಾಡಬೇಕು ಅಂದ್ಕೊಂಡಿದ್ದಿದ್ರೆ 1 ತಿಂಗಳ ಹಿಂದೆನೇ ಮಾಡ್ಬೋದಾಗಿತ್ತು. ಆದರೆ ಈಗ ಇದರ ಅವಶ್ಯಕತೆ ಆದರೂ ಏನಿದೆ? ಆಗಲೇ ಆ ದೀಪ್ತಿ ಏನೋ ಹೇಳಿದ್ಲಲ್ಲ, ಏನದು? ನಾನು ಸೋಲು ಒಪ್ಕೊಂಡ. ಎಂಥ ಸೋಲು? ಯಾತಕ್ಕಾಗಿ ಸೋಲು? ತಕ್ಷಣ ಅವಳು ಎಲ್ಲರೊಂದಿಗೂ ಸೇರಿ ಕೈ ತಟ್ಟುವುದನ್ನು ನೆನೆದಾಗ ಕ್ಷಮಾಳ ನಗು ಕಣ್ಣ ಮುಂದೆ ಹರಿದಾಡಿತು. ಬಾಸ್ ಕಂಪನಿಗೆ ಬರೋ ವಿಷಯ ಎಲ್ರಿಗೂ ಸಂತೋಷನೇ, ಆದರೆ ಅವಳು ಯಾಕೆ ಅಷ್ಟೊಂದು ನಗ್ತಾ ಇದ್ಲು? ನಾಚಿಕೆಯಿಂದ ಅವಳ ಕೆನ್ನೆಗಳೆಲ್ಲ ಕೆಂಪಾಗಿತ್ತಲ್ಲ, ಯಾಕೆ? ಬಾಸ್ ಕಂಪನಿಯ ಉಸ್ತುವಾರಿಯನ್ನು ವಹಿಸಿಕೊಂಡ ಬಳಿಕ ತನ್ನ ಲವ್ವರ್ ಶ್ರೀಪತಿಯ ಆಟ ಏನೂ ನಡೆಯೋದಿಲ್ಲ ಅಂತ ಗೊತ್ತಿದ್ದು ಅವಳಿಗೆ ಸ್ವಲ್ಪವೂ ನಿರಾಸೆ ಆದ ಹಾಗೆ ಕಾಣಲಿಲ್ಲ. ಬದಲಾಗಿ ಮೊದಲಿಗಿಂತ ಹೆಚ್ಚು ಸಂತೋಷವಾಗಿದ್ದಾಳೆ. ಅದು ಕೂಡ ಇವತ್ತು ತನ್ನ ಬಾಯ್ ಫ್ರೆಂಡ್ ಜೊತೆಯಲ್ಲಿ ಇಲ್ಲದೆ ಇದ್ರೂ ಸಹ ಇಷ್ಟೊಂದು ಸಂತೋಷವಾಗಿದ್ದಾಳಲ್ಲ, ಹೇಗೆ? ಅವಳ ಮೆದುಳು ಬೇಡದರ ಬಗ್ಗೆಯೇ ಯೋಚಿಸಿ ತನ್ನ ಇರುವನ್ನೇ ಮರೆತಂತೆ ಕಾಣುತ್ತಿತ್ತು. ಪ್ರಿಯಾ, ನೀನು ಮುಂದೆ ಹೋಗಲಿಲ್ಲ ಅಂದರೆ ಪ್ಲೀಸ್ ಹಿಂದೆ ಆದರೂ ಬಾ. ನನ್ನ ಡಿಪಾರ್ಟ್ಮೆಂಟ್ನವರು ಆಗಲೇ ಹೋಗಿ ಕೆಲಸ ಶುರು ಮಾಡಿರ್ತಾರೆ. ಶರಣ್ಯ ಮುಲಾಜಿಲ್ಲದೆ ಅವಳ ಭುಜವಿಡಿದು ಹಿಂದೆ ತಳ್ಳಿ ಮುಂದೆ ಹೋಗಿ ನಿಂತಳು. ಶರಣ್ಯ! ಪ್ರಿಯಾ ಶರಣ್ಯಾಳತ್ತ ಕಣ್ಣರಳಿಸಿ ನೋಡುತ್ತಾ, ಏನು ಮಾಡ್ತಿದ್ಯಾ? ಮೈ ಮೇಲೆ ಪ್ರಜ್ಞೆ ಇಲ್ವಾ ಎಂದು ಸಿಡುಕಿದಳು. ಮೈಂಡ್ ಯುವರ್ ಲ್ಯಾಂಗ್ವೇಜ್ ಪ್ರಿಯಾ. ನಾನು ಇಷ್ಟರವರೆಗೂ ನಿನ್ನನ್ನು ಮರ್ಯಾದೆಯಿಂದ ನಡೆಸಿಕೊಂಡಿದ್ದೀನಿ ಅಂದರೆ ನಿನ್ನಿಂದಲೂ ಅದನ್ನೇ ಬಯಸ್ತೀನಿ ಅಂತ ಅರ್ಥ. ನೀನು ಹೀಗೆ ನಾನ್ಸೆನ್ಸ್ ಥರ ಮಾತಾಡಿದರೆ ನಾನು ಕೂಡ ಹಾಗೆ ಉತ್ತರ ಕೊಡಬೇಕಾಗತ್ತೆ. ಬೈ ದ ಬೈ, ಒಂದು ಸ್ಮಾಲ್ ಕರೆಕ್ಷನ್. ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಇರೋದು ನನಗಲ್ಲ, ನಿನಗೆ. ಆವೇಶದಿಂದ ಮಾತನಾಡಿದ ಶರಣ್ಯ 2 ಹೆಜ್ಜೆ ಮುಂದಿಟ್ಟಳು. ಇವರಿಬ್ಬರನ್ನೇ ಗಮನಿಸುತ್ತಿದ್ದ ದೀಪ್ತಿ, ಈ ಪ್ರಿಯಾಳಿಗೆ ಯಾರ ಬಳಿನೂ ಜಗಳ ಕಾಯ್ದೆ ಇರೋದಕ್ಕೆ ಆಗೋದೇ ಇಲ್ಲ ಅನ್ಸುತ್ತೆ. ಎಷ್ಟು ಹೇಳಿದ್ರು ಅಷ್ಟೇ, ಏನಾದರೂ ಮಾಡಿಕೊಂಡು ಹಾಳಾಗೋಗ್ಲಿ ಎಂದುಕೊಂಡು ತನ್ನ ಕೆಲಸದ ಕಡೆ ಗಮನ ಹರಿಸಿದಳು. ಅಷ್ಟರಲ್ಲಿ ಎಲ್ಲರ ಸರತಿ ಮುಗಿದು ಶರಣ್ಯ ಕ್ಷಮಾ ಹಾಗೂ ಕೃಷ್ಣನನ್ನು ಎದುರುಗೊಂಡಳು. ಕೃಷ್ಣನಿಗೆ ಹ್ಯಾಂಡ್ ಶೇಕ್ ಮಾಡಿದವಳು ಕ್ಷಮಾಳಿಗೆ ಮೃದು ಅಪ್ಪುಗೆ ನೀಡಿ, ಕ್ಷಮಾ, ನೀವು ಬಂದ ಒಂದೇ ತಿಂಗಳಲ್ಲಿ ನಮಗೆಲ್ಲ ತುಂಬ ಹಿಡಿಸಿದ್ರಿ. ನಿಮ್ಮಿಂದ ನಾವು ಕಲಿಯುವಂಥದ್ದು ಬಹಳಷ್ಟಿದೆ. ಇನ್ಮುಂದೆ ನೀವು ಈ ಕಂಪನಿಯ ಒಡತಿಯಾಗುವವರಿದ್ದೀರಿ. ಇದಕ್ಕಿಂತ ಸೌಭಾಗ್ಯ ನಮಗೆ ಬೇರೆ ಏನಿದೆ ಹೇಳಿ? ಕೃಷ್ಣ ಸರ್ ಬಗ್ಗೆ ನಮಗೆ ಏನೇನೂ ತಿಳಿದಿಲ್ಲ, ಆದರೆ ಅಹಲ್ಯಾದೇವಿ ಮೇಡಮ್ ಮಗ ಅಂದಮೇಲೆ ಅವರು ಮೇಡಮ್ ಅಷ್ಟೇ ಒಳ್ಳೆಯವರಾಗಿರ್ತಾರೆ. ನೀವು ಅವರ ಕೈ ಹಿಡಿತಾ ಇರೋದು ನಮಗೆ ನಿಜಕ್ಕೂ ಸಂತೋಷದ ವಿಚಾರ ಎಂದು ಅಹಲ್ಯಾದೇವಿಯವರತ್ತ ಮುಖ ಮಾಡಿ, ಮೇಡಮ್, ಆದಷ್ಟು ಬೇಗ ಹೋಳಿಗೆ ಊಟ ಹಾಕಿಸಿ, ಕಾಯ್ತಾ ಇರ್ತೀವಿ ಎಂದು ಹೇಳಿ ತನ್ನ ಕೆಲಸದ ಕಡೆ ಗಮನ ಹರಿಸಿದಳು. ಶರಣ್ಯಾಳ ಮಾತು ಕೇಳುತ್ತಲೇ ಅವಳ ಹಿಂಬದಿಯಲ್ಲಿಯೇ ನಿಂತಿದ್ದ ಪ್ರಿಯಾಳ ಮುಖ ಕಪ್ಪಿಟ್ಟಿತು. ಈಗಲೂ ಅವಳಿಗೆ ವಾಸ್ತವಾಂಶವನ್ನು ಅರಗಿಸಿಕೊಳ್ಳಲಾಗಿರಲಿಲ್ಲ. ಅಯ್ಯೋ ಭಗವಂತ, ನಾನೀಗ ಏನು ಕೇಳಿದೆ? ಕ್ಷಮಾ ಮುಂದೆ ಈ ಕಂಪನಿಯ ಯಜಮಾನಿ ಆಗ್ತಾಳಾ? ಈ ಹ್ಯಾಂಡ್ಸಮ್ ಇವಳನ್ನು ಮದುವೆ ಆಗ್ತಾನಾ? ಇದೆಲ್ಲ ಹೇಗೆ ಸಾಧ್ಯ? ಅಂದರೆ ಇವರೆಲ್ಲ ಇಷ್ಟರವರೆಗೂ ವಿಶ್ ಮಾಡ್ತಾ ಇದ್ದಿದ್ದು ಇದೇ ವಿಷಯಕ್ಕ? ನನಗೆ ಗೊತ್ತೇ ಆಗಲಿಲ್ವಲ್ಲ. ಹಾಗಾದರೆ ಶ್ರೀಪತಿ ಇವಳ ಲವ್ವರ್ ಅಲ್ವಾ? ಬಾಸ್ ಕಂಪನಿಗೆ ಬರ್ತಾ ಇರೋದೇ ಇದೇ ಮೊದಲು ಬಾರಿ. ಇಷ್ಟು ದಿನ ಅವರು ಎಲ್ಲಿದ್ರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಕೆಲವು ದಿನಗಳ ಹಿಂದೆ ಕ್ಷಮಾ ಈ ಕಂಪನಿಗೆ ಬರೋದಂತೆ. ಅದಾಗಿ ಸ್ವಲ್ಪ ದಿನಕ್ಕೆ ಮೇಡಮ್ ಮಗ ಬಂದು ಇವಳನ್ನು ಮದುವೆ ಆಗ್ತೀನಿ ಅನ್ನೋದಂತೆ. ಅಂದರೆ ಕ್ಷಮಾ ಈ ಹೊಸ ಬಾಸ್ಗೆ ಮೊದಲೇ ಪರಿಚಯ ಇದ್ದಿರಬೇಕು, ಇಲ್ಲ ಅಂದರೆ ಹೀಗೂ ಆಗಿರ್ಬೋದು.
ಕ್ಷಮಾ ಈಗಾಗಲೇ ಮಂಕು ಬೂದಿ ಎರಚಿ ಮೇಡಮ್ನ ವಶ ಮಾಡ್ಕೊಂಡಿದ್ದಾಳೆ. ಅವರೇ ತಮ್ಮ ಮಗನನ್ನು ಮದುವೆಗೆ ಬಲವಂತವಾಗಿ ಒಪ್ಪಿಸಿರಬೇಕು. ಹೌದು, ಇದೇ ನಡೆದಿರೋದು. ಆದರೆ ನಾನು ಬಾಸ್ನ ಯಾವ ಕಾರಣಕ್ಕೂ ಯಾರಿಗೂ ಬಿಟ್ಟು ಕೊಡೋ ಚಾನ್ಸೇ ಇಲ್ಲ. ಈಗ ಇವರಿಬ್ಬರ ಮದುವೆ ಫಿಕ್ಸ್ ಆಗಿದೆ ಅಷ್ಟೇ. ಮದುವೆ ಏನೂ ಆಗಿಲ್ವಲ್ಲ. ಈ ಮದುವೆ ಮುಂದುವರಿಯದಂತೆ ಹೇಗೆ ತಡಿಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ದಕ್ಕದ ಹಣ್ಣಿಗಾಗಿ ಆಸೆ ಪಡುತ್ತಿದ್ದ ಪ್ರಿಯಳ ಆತ್ಮವಿಶ್ವಾಸ ಅತಿಯಾಗಿ ದುರ್ಮಾರ್ಗದತ್ತ ದಾಪುಗಾಲು ಹಾಕಲೊರಟಿದ್ದಳು. ದುರಾಲೋಚನೆಯಲ್ಲಿಯೇ ಮುಳುಗಿ ಪ್ರಜ್ಞಾಹೀನಳಾಗಿದ್ದವಳು ತಾನು ಹಿಂದೆ ಗೆದ್ದೇ ಬಿಟ್ಟೆನೆಂಬ ಅಹಂಕಾರದಿಂದ ತಾನಿರುವ ಸ್ಥಳದ ಅರಿವು ಇಲ್ಲದವಳಂತೆ ತನ್ನಷ್ಟಕ್ಕೆ ತಾನು ಗಹಗಹಿಸಿ ನಗತೊಡಗಿದಳು. ಪ್ರಿಯಾ, ಏನಾಯ್ತು? ಯಾಕೆ ಈ ರೀತಿ ನಗ್ತಾ ಇದ್ದೀರಾ? ಕ್ಷಮಾಳ ಧ್ವನಿಗೆ ಎಚ್ಚೆತ್ತಾಗ ತಾನಿದ್ದ ಪರಿಸ್ಥಿತಿಯನ್ನು ನೆನೆದು ನಾಚಿಕೆ ಎನಿಸಿತು. ಛೇ, ಬಾಸ್ ನನ್ನ ಬಗ್ಗೆ ಏನು ಅಂದ್ಕೊಂಡ್ರೋ ಏನೋ. ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಆದರೆ ಈ ದರಿದ್ರದವಳಿಂದ ಎಲ್ಲನೂ ಎಡವಟ್ ಮಾಡಿಕೊಂಡೆ. ಕೋಪದ ಕಣ್ಣುಗಳಿಂದ ಕ್ಷಮಾಳನ್ನೊಮ್ಮೆ ದಿಟ್ಟಿಸಿ ಕೃಷ್ಣನ ಕಡೆಗೆ ತಿರುಗಿ, ಕಂಗ್ರೆಸ್ ಸರ್, ನೈಸ್ ಟು ಮೀಟ್ ಯು. ಐ ಆಮ್ ಪ್ರಿಯಾ. ಇಲ್ಲಿ ಸೇಲ್ಸ್ ಅಸೋಸಿಯೇಟ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನೀವು ಕಂಪನಿಯ ಜವಾಬ್ದಾರಿಯನ್ನು ವಹಿಸಿಕೊಂಡದ್ದು ಬಹಳ ಖುಷಿಯಾಯಿತು. ನಿಮ್ಮಂಥವರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ 7 ಜನ್ಮದ ಪುಣ್ಯ ಮಾಡಿರಬೇಕು ಸರ್. ಒನ್ಸ್ ಅಗೇನ್ ವೆಲ್ಕಮ್ ಎಂದು ಅವನ ಕೈ ಕುಲುಕುತ್ತಾ, ಈ ಕೈಯನ್ನು ಯಾವತ್ತೂ ಬಿಡಬೇಡ ಸ್ವೀಟಾರ್ಟ್ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡಳು. ಅವಳ ಅತ್ಯುಕ್ತಿಯ ಮಾತುಗಳು ಕೃಷ್ಣನಿಗೆ ಕಿಂಚಿತ್ತೂ ಹಿಡಿಸಲಿಲ್ಲ. ತಕ್ಷಣ ಅವಳಿಂದ ತನ್ನ ಕೈಗಳನ್ನು ಬಿಡಿಸಿಕೊಂಡವನು, ಮಿಸ್, ಇದು ನಿಮಗೆ ಸ್ವಲ್ಪ ಜಾಸ್ತಿ ಇತ್ತು ಅನ್ನಿಸ್ತಿಲ್ವಾ? ನನ್ನ ಕಂಪನಿಗೆ ನನಗೆ ಎಷ್ಟು ಸಲ ವೆಲ್ಕಮ್ ಮಾಡ್ತೀರಾ? ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋದು ಅದೃಷ್ಟ, 7 ಜನ್ಮದ ಪುಣ್ಯ, ಇದೆಲ್ಲ ಬಿಲ್ಡಪ್ ಮಾತುಗಳು ಬೇಡ. ಬೇಸರ ಮಾಡ್ಕೋಬೇಡಿ. ನಾನು ಸ್ವಲ್ಪ ಖಾರವಾಗೇನೆ ಮಾತನಾಡೋದು. ಈ ನಿಮ್ಮ ಶ್ರದ್ಧೆಯನ್ನು ನಿಮ್ಮ ಕೆಲಸದಲ್ಲಿ ತೋರಿಸಿ ಎಂದು ರೇಗಿದರೂ ಕಂಪನಿಯ ಕೆಲಸಗಾರಳೆಂಬ ಕಾರಣಕ್ಕೆ ಸಭ್ಯತೆಯಿಂದ ತುಟಿ ಅರಳಿಸಿದನು. ಮೊದಲ ಭೇಟಿಯಲ್ಲಿಯೇ ಅವನನ್ನು ಒಲಿಸಿಕೊಳ್ಳುವ ಸಲುವಾಗಿ ಬಾಯಿಗೆ ಬಂದಂತೆ ಹೊದರಿದ್ದ ಪ್ರಿಯಾಳಿಗೆ ಮುಖಭಂಗವಾಯಿತು. ಸಾರಿ ಸರ್, ಇನ್ನೊಮ್ಮೆ ಈ ರೀತಿ ಅಧಿಕ ಪ್ರಸಂಗ ಮಾತನಾಡೋದಿಲ್ಲ ಎಂದು ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಮಿಸ್, ನೀವು ಅಧಿಕ ಪ್ರಸಂಗ ಮಾಡಿದ್ರಿ ಅಂತ ನಾನೆಲ್ಲ ಹೇಳ್ದೆ? ಆ್ಯಕ್ಚುಲಿ ನಾನು ಇಲ್ಲಿ ಮಾತನಾಡ್ತಾ ಇದ್ರೂ ಸುತ್ತಮುತ್ತ ಒಂದು ಕಣ್ಣು ಇದ್ದೇ ಇರುತ್ತೆ. ನಾನು ಆಗ್ಲಿಂದ ನೋಡ್ತಾನೇ ಇದ್ದೆ. ಇಲ್ಲಿ ಏನು ಮಾತುಕತೆ ನಡೀತು ಅಂತ ನಿಮ್ಮ ಕಿವಿಗೆ ಬೀಳಲೇ ಇಲ್ಲ ಅನಿಸುತ್ತೆ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ತುಂಬ ಬ್ಯುಸಿ ಇದ್ರಿ. ಈಗಲೂ ಕೂಡ ನಾವು ಮಾಡೋ ಕೆಲಸ ಬಿಟ್ಟು ನಿಮ್ಮ ವಿಷಸ್ಗೆ ವೇಟ್ ಮಾಡೋ ಪರಿಸ್ಥಿತಿ ಬಂದಿದೆ. ನಿಮ್ಮ ಮೇಡಮ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲೇ ಇದ್ದೀನಿ. ಇರೋ ಕೆಲಸ ಬಿಟ್ಟು ಹೀಗೆ ಎಲ್ಲಂದರಲ್ಲಿ ಸುಮ್ಮನೆ ಕಲ್ಲಿನಂತೆ ನಿಂತ್ಬಿಟ್ರೆ ಕೆಲಸ ನಡೆಯೋದಾದರೂ ಹೇಗೆ? ಮೊದಲು ಕೆಲಸದಲ್ಲಿ ಶಿಸ್ತನ್ನು ರೂಢಿಸ್ಕೊಂಡು ಗಮನವಿಟ್ಟು ಕೆಲಸ ಮಾಡಿ. ಕೊಂಚ ಗಂಭೀರವಾಗಿಯೇ ನುಡಿದ ಕೃಷ್ಣ ಅವಳ ಪೆಚ್ಚಾದ ಮುಖವನ್ನು ಗಮನಿಸಿ, ಎನಿವೆ, ಥ್ಯಾಂಕ್ಸ್ ಫಾರ್ ಯುವರ್ ವಿಶಸ್ ಎಂದು ಎತ್ತಲೋ ಮುಖ ಮಾಡಿದನು. ಅವಳ ಕಾರಣದಿಂದ ಮಗನಿಗೆ ಎಷ್ಟು ಬೇಸರ ಆಗಿರಬಹುದೆಂದು ಅಮ್ಮನಿಗೂ ಅರಿವಾಯಿತು. ನೋಡಮ್ಮ, ಇನ್ನೊಮ್ಮೆ ಹೀಗೆ ಮಾಡಬೇಡ. ಕ್ಷಮಾಳಿಗೆ ವಿಷ್ ಹೇಳೋಕಿದ್ರೆ ಹೇಳಿ ಕೆಲಸ ನೋಡ್ಕೊ ಎಂದರು. ಪ್ರಿಯಾ ಅದಾಗಲೇ ಅವಮಾನದಿಂದ ತೊಯ್ದು ಹೋಗಿದ್ದಳು. ಅವಳಿದ್ದ ಪರಿಸ್ಥಿತಿಯಲ್ಲಿ ಅವಳಿಗೆ ಏನು ಮಾಡಬೇಕೋ ತಿಳಿಯಲಿಲ್ಲ. ಸಾರಿ ಮೇಡಮ್, ಇನ್ನೊಮ್ಮೆ ಹೀಗೆ ಆಗೋದಿಲ್ಲ ಎಂದವಳು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಕಂಗ್ರಾಟ್ಸ್ ಎಂದಷ್ಟೇ ಹೇಳಿ ಭಾರವಾದ ಹೆಜ್ಜೆಯನ್ನಿಡುತ್ತಾ ತನ್ನ ಡಿಪಾರ್ಟ್ಮೆಂಟ್ನತ್ತ ಹೆಜ್ಜೆ ಹಾಕಿದಳು. ಅವಳ ಚಂಚಲ ಮನಸ್ಸು ದುರ್ಬುದ್ಧಿ ಇಂದಿನ ಅಪಮಾನಕ್ಕೆಲ್ಲ ಕ್ಷಮಾಳನ್ನೇ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿತ್ತು. ಅತ್ತ ತನ್ನ ತಾಯಿ ಎಲ್ಲರೆದುರು ಮದುವೆಯ ವಿಷಯ ಪ್ರಸ್ತಾಪಿಸಬಹುದೆಂದು ಕಿಂಚಿತ್ತು ಊಹಿಸಿರದ ಕೃಷ್ಣ ಅಮ್ಮನಿಗೆ ಆದಷ್ಟು ಬೇಗ ನನ್ನ ಮದುವೆ ನೋಡೋ ಆಸೆಯಾಗಿರಬೇಕು, ಅದಕ್ಕೆ ಎಲ್ಲರ ಮುಂದೆ ಇವತ್ತೇ ವಿಷಯವನ್ನು ಪ್ರಸ್ತಾಪಿಸಿದ್ರು. ಅಮ್ಮನ ಮುಖದಲ್ಲಿದ್ದ ಆ ನಗು ಯಾವಾಗಲೂ ಮಾಸದೆ ಇರುವಂತೆ ನೋಡಿಕೊಳ್ಳೋದೊಂದೇ ನನ್ನ ಕರ್ತವ್ಯ ಎಂದು ಅಮ್ಮನ ಜೊತೆ ಇಡೀ ಕಂಪನಿಯನ್ನು ಸುತ್ತು ಹೊಡೆಯಲು ತೆರಳಿದನು. ಇತ್ತ ಅಹಲ್ಯಾದೇವಿಯವರಿಗೆ ತಮ್ಮ ಪ್ರೀತಿಯ ವಿಷಯ ತಿಳಿದೇ ಇಲ್ಲ ಎಂದುಕೊಂಡಿದ್ದ ಕ್ಷಮ
ಅವರು ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದ್ದನ್ನು ಅರಗಿಸಿಕೊಳ್ಳಲು ಇನ್ನೂ ಸಾಧ್ಯವಾಗಿರಲಿಲ್ಲ. ನಾನು ಅಂದುಕೊಂಡಂತೆ ಯಾವುದೂ ನಡೀಲಿಲ್ಲ. ಕೃಷ್ಣನೇ ಅಮ್ಮನಿಗೆ ಎಲ್ಲ ವಿಷಯವನ್ನು ಹೇಳಿರಬೇಕು ಎಂದುಕೊಂಡವಳು, ಅಮ್ಮನಿಗೆ ಬಡವ ಶ್ರೀಮಂತ ಅನ್ನೋ ಯಾವ ತಾರತಮ್ಯವೂ ಇಲ್ಲ. ಅದಕ್ಕೆ ಮಗನ ಪ್ರೀತಿಗೆ ಅಸ್ತು ಅಂದಿದ್ದಾರೆ. ಇಂಥವರ ಮನೆಗೆ ಸೊಸೆಯಾಗಿ ಹೋಗಲಿಕ್ಕೆ ನಿಜಕ್ಕೂ ನಾನು ಪುಣ್ಯ ಮಾಡಿರಲೇಬೇಕು. ಈಗಲೇ ಅಮ್ಮನಿಗೆ ಕರೆ ಮಾಡಿ ವಿಷಯ ತಿಳಿಸ್ತೇನೆ ಎಂದು ಮೊಬೈಲ್ ತೆಗೆದು ಇನ್ನೇನು ಅಮ್ಮನ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬೇಕು ಎಂದುಕೊಂಡವಳು ತಕ್ಷಣ ತನ್ನ ನಿರ್ಧಾರವನ್ನು ಬದಲಿಸಿದಳು. ಈಗ ಬೇಡ, ಸಂಜೆ ಮನೆಗೆ ಹೋದ್ಮೇಲೆ ಅಮ್ಮನಿಗೆ ನೇರವಾಗಿಯೇ ವಿಷಯ ತಿಳಿಸ್ತೇನೆ. ವಿಷಯ ಕೇಳಿ ಅವರ ಮುಖದಲ್ಲಿ ಅರಳುವ ನಗುವನ್ನು ಕಣ್ತುಂಬಿಕೊಳ್ಳಬೇಕು ಎಂದು ಮೊಬೈಲನ್ನು ಬ್ಯಾಗಿನಲ್ಲಿಟ್ಟವಳು ತನ್ನ ಕೆಲಸದಲ್ಲಿ ತಲ್ಲೀನಳಾದಳು. ಅಹಲ್ಯಾದೇವಿಯವರು ಕೃಷ್ಣ ಹಾಗೂ ಕ್ಷಮಾಳ ಮದುವೆಯ ವಿಷಯವನ್ನು ಕಂಪನಿಯಲ್ಲಿ ಪ್ರಸ್ತಾಪಿಸಿದ ಸಂಗತಿ ಶ್ರೀಪತಿಗೆ ತಿಳಿದರೆ ಅವನ ಮನಸ್ಥಿತಿ ಹೇಗಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.